ಇನ್ನು ಚಲೋ ಗ್ರೋತ್ ಪ್ರಮೋಟರ್, ನೀವು 500-1500 ತನಕ ಗ್ರೋತ್ ಪ್ರಮೋಟರ್ ತರ್ತೀರಿ, ಗೊತ್ತೈತಿಲ್ಲ ನಿಮ್ಗೆ? ಬೆಳಿಬೇಕಲ್ಲ ಚಲೋ. ಏನು ಇಲ್ಲ, ನಾ ಮನ್ಯಾಗ ಗ್ರೋತ್ ಪ್ರಮೋಟರ್ ತಯಾರು ಮಾಡ್ತೇನೆ. ಹೆಂಗ? ಚಿಕ್ಕು ಹಣ್ಣಿರ್ಲಿ, ಬಾಳೆಹಣ್ಣಿರ್ಲಿ, ಒಟ್ಟ ಸಿಹಿ ಹಣ್ಣುಗಳಂತ ಏನಿರ್ತಾವ ಅವು ಕೊಳತು ತಗೊಂಡ್ ಬರ್ರಿ ಬಾಜಾರ್ದಾಗ ಹೋಗಿ. ಕೊಳತು ಹಂಗ ಒಗಿದೇನ ಬೇಡ, ಮುಂಜಾನೆ ಹೋಗ್ರಿ, ನೀವು ಒಗದಿರ್ತಾರ ಅವನ್ನ ತುಂಬ್ಕೊಂಡ್ ಬರ್ರಿ. ಸಂಜೆ ಮುಂದೆ ಹೋದ್ರಿ ಅಂದ್ರೆ ರೊಕ್ಕ ಕೊಡ್ತಾರದ, ಮುಂಜಾನೆ ಹೋದ್ರಿ ಅಂದ್ರೆ ಅವ್ ಕೆಲ್ಸಕ್ಕೆ ಬಾರ್ದಾಗ ಒಗದ ಬಿಟ್ಟಿರ್ತಾರ, ಅವ್ನ್ ತುಂಬ್ಕೊಂಡ್ ಬರ್ದು. ನಿಮ್ ಒಕ್ಕಲಿಗರಿಗೆ ಹೇಳ್ತೇನೆ, ತೊಗೊಂಡ್ ಬರ್ದ ತಂದು ಕಟಿಂಗ್ ಮಾಡೋದು. ಅವನು ಸಿಹಿ ಹಣ್ಣುಗಳು ಕಟಿಂಗ್ ಮಾಡೋದು ಮಾಡಿ 1 ಕಿಲೋ ಇತ್ತಂದ್ರೆ 1 ಕಿಲೋಕ್ಕೆ 1 ಕಿಲೋ ಬೆಲ್ಲ ಅದು ಸಾವಯವ ಇರಬೇಕು. ಪುಡಿ ಮಾಡಿ ಅದನ್ನ ಅಡ್ಡು ಕೂಡಿ ಕಲಿಸಿ ಒಂದು ಪ್ಲಾಸ್ಟಿಕ್ ಬರಣೆಯಾಗ ತುಂಬಿಡ್ರಿ. 10 ದಿವಸ ಇಡ್ರಿ. 10 ದಿವಸ ಆದ ಕೂಡಲೇ ಮಸ್ತ್ ರಸಾಯನ ತಯಾರಾಗಿರ್ತೈತೆ. ಅದು ಹಿಂಗ್ ವಾಸನೆ ನೋಡ್ರಿ ತಿನ್ಬೇಕನ್ನಿಸ್ತ, ಜೇನುತುಪ್ಪ ಆದಂಗ ಆಗಿರ್ತೈತೆ. ಅದು 1 ಲೀಟರ್ಗೆ 2 ml ಹಾಕಿ ಸ್ಪ್ರೇ ಮಾಡ್ರಿ. ನಿಮ್ದು ಯಾವ್ದು ಬೇಕಾದ್ ಬೆಳೆ ಇರೋಲ್ದಕ್ಕ. ಗ್ರೋತ್ ಪ್ರಮೋಟರ್ ಏನು 1500 ರೂಪಾಯಿಗೆ ನೀವು ಲೀಟರ್ ತರ್ತಿರಲ್ಲ, ಅದು ನಿಮ್ಮ ಮನ್ಯಾಗ ಬರೇ 40 ರೂಪಾಯಿ ಬೆಲ್ದಾಗ ಹಾಕತ್ತೆ. ಹಣ್ಣಂತರೂ ಪುಕ್ಕಟ್ಟೆ ಇರ್ತದೆ.